ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ಸೆಷನಲ್ಲಿ ನಾವು 2014ರಿಂದ 2023ರವರೆಗೂ ಕೇಳಿದಂತಹ ಟಿ ಪರೀಕ್ಷೆಯಲ್ಲಿ ಸೋಷಿಯಲ್ ಸೈನ್ಸ್ ರಿಲೇಟೆಡ್ 60 ಮಾರ್ಕ್ಸ್ ನಮಗೆ ಬಂದಿರ್ತದೆ. ಅದರಲ್ಲಿ ಬೋಧನಾಶಾಸ್ತ್ರದ ಮೇಲೆಯೂ ಕೂಡ ನಮಗೆ ಕ್ವಶನ್ಸ್ ಅರೈಸ್ ಆಗಿರ್ತದೆ. ಸೊ ಬೋಧನಾಶಾಸ್ತ್ರದ ಪ್ರಶ್ನೆಗಳು ಸಮಂಜಸ ವಿವರಣೆ ನಾವು ಇಂದಿನ ಈ ಸೆಷನಲ್ಲಿ ನೋಡೋಣ. ಅದೇ ರೀತಿ ಸಮಾಜ ವಿಜ್ಞಾನ ವಿವರಣಾತ್ಮಕ ಪ್ರಶ್ನಾ ಕ್ವಶನ್ ಸೋಷಿಯಲ್ ಸೈನ್ಸ್ ಮೇಲೆ ಬಂದಂತಹ ಪ್ರಮುಖ ರಿಪೀಟೆಡ್ ಕ್ವಶನ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ಅನಾಲಿಸಿಸ್ ಮಾಡಿದ್ದೀನಿ. ಜೊತೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹರಿಪುರ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು? ಇದಕ್ಕೆ ಆಪ್ಷನ್ ಅಂತ ಹೇಳಿ ಬಂದಾಗ ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್. ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಯಾರಾಗಿದ್ರಂದರೆ ಹರಿಪುರದ್ದು ಸುಭಾಷ್ ಚಂದ್ರ ಬೋಸ್ರವರಾಗಿರ್ತಾರೆ. ಇವರು ಒಂದು ಘೋಷಣೆಯನ್ನು ಕೊಡ್ತಾರೆ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಅಂತ ಹೇಳಿ. ಇನ್ನು ಅದೇ ರೀತಿ ಸೆಕೆಂಡ್ ಒಂದು ಕ್ವಶನ್, ಧರ್ಮಚಕ್ರ ಪ್ರವರ್ತನ ಎಂದರೇನು? ಬುದ್ಧನ ಜನನ, ಬುದ್ಧನ ಅರಮನೆಯನ್ನು ತೊರೆದದ್ದು, ಬುದ್ಧನ ಮರಣ, ಅದೇ ರೀತಿ ಬುದ್ಧನ ಮೊದಲ ಬೋಧನೆ. ಇದಕ್ಕೆ ಸರಿಯಾದ ಉತ್ತರ ಬುದ್ಧನ ಮೊದಲ ಬೋಧನೆ. ಬುದ್ಧ ತನ್ನ 5 ಜನ ಶಿಷ್ಯಂದರಿಗೆ ಮೊದಲ ಬೋಧನೆಯನ್ನು ನೀಡ್ತಾರೆ. ಗೌತಮ ಬುದ್ಧ ಸಾಮಾನ್ಯ ಶಕ ಪೂರ್ವ 563ರಲ್ಲಿ ನೇಪಾಳದ ಲುಂಬಿನಿವನದಲ್ಲಿ ಇವ್ರದ್ದು ಜನನ ಆಗ್ತದೆ. ತಂದೆ ಸಿದ್ಧಾರ್ಥ, ತಾಯಿ ಮಾಯಾದೇವಿ. ಮಹಾಪರಿತ್ಯಾಗ, ಪ್ರಾಪಂಚಿಕ ಜೀವನ ಬೇಡ ಅಂತ ಹೇಳಿ ಇವ್ರು ಏನು ಮಾಡ್ತಾರೆ ಅಂದರೆ ಅರಮನೆಯನ್ನು ತ್ಯಾಗ ಮಾಡ್ತಾರೆ. ಹಾಗಾಗಿ ಇವರನ್ನು ನಾವು ಮಹಾಪರಿತ್ಯಾಗ ಅಂತ ಕೂಡ ಹೇಳಿ ಕರಿತೀವಿ. ಇನ್ನು ತಥಾಗತ ಅಂತಂದರೆ ಸತ್ಯವನ್ನು ಅರಿತವನು ಎಂದರ್ಥ. ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಹೇಳಿ ಅಶ್ವಿನ್ ಅಡಾಲ್ಟ್ರವರು ಕರೀತಾರೆ. ಇನ್ನು ಅದೇ ರೀತಿ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರಂತ ಹೇಳಿ ಇಲ್ಲಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣನವರು, ರಾಮಾನುಜನಾಚಾರ್ಯರು. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ ಬಸವಣ್ಣನವರು. ಇನ್ನು ಅದೇ ರೀತಿ ಬಸವೇಶ್ವರವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಈ ಅನುಭವ ಮಂಟಪವನ್ನು ಅವರು ಸ್ಥಾಪನೆ ಮಾಡ್ತಾರೆ. ಅನುಭವ ಮಂಟಪ ಎಂಬ ಒಂದು ಹೆಸರು ಶರಣ ಆಧ್ಯಾತ್ಮ ಸಂಸ್ಥೆಯನ್ನು ಪ್ರಾರಂಭಿಸಿ ಜಾತಿ ಮತ್ತು ಲಿಂಗ ಭೇದ ಎಣಿಸಿದೆ. ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸಮಸ್ಯೆಗಳನ್ನು ಚರ್ಚಿಸುತ್ತಿದ್ದರು. ಸ್ತ್ರೀಯರ ಸ್ವಾತಂತ್ರ್ಯ ಸಮಾನತೆಯನ್ನು ಪ್ರತಿಪಾದಿಸಿದವರು ಬಸವಣ್ಣನವರು. ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರು ಯಾರಾಗಿದ್ರಂದರೆ ಅಲ್ಲಮ ಪ್ರಭು ಅವರಾಗಿರ್ತಾರೆ. ಇನ್ನು ಬಸವಣ್ಣವರ ಅಂಕಿತ ನಾಮ ಯಾವುದಂದರೆ ಕೂಡಲ ಸಂಗಮ ದೇವ. ಬಸವಣ್ಣನವರನ್ನು ನಾವು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತಕ್ಕಂಥ ಒಂದು ಹೆಸರಿನಿಂದ ಕೂಡ ನಾವು ಇವರನ್ನು ಕರಿತೀವಿ. ಇನ್ನು ಅದೇ ರೀತಿ ಸಿಂಧು ಸರಸ್ವತಿ ನಾಗರಿಕತೆಯ ಕಾಲದ ಪ್ರಮುಖ ಬಂದರು ಯಾವುದಂತ ಇಲ್ಲಿ ಹರಪ್ಪ, ಮೆಹೆಂಜೋದಾರೋ, ಲೋಥಾಲ್ ಮತ್ತು ಧೋಲ್ವಿರಾ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ರಾಜ್ಯದಲ್ಲಿ ಇರ್ತಕ್ಕಂತಹ ಲೋಥಾಲ್ ಬಂದರು. ಭಾರತದ ನಾಗರಿಕತೆಯ ತೊಟ್ಟಿಲು ಎಂದು ಕರೆಯುವ ಸಿಂಧು ನಾಗರಿಕತೆ, ಸಿಂಧು ಬಯಲು ನಾಗರಿಕತೆ ಕಾಲ ಸಾಮಾನ್ಯ ಶಕ ಇಲ್ಲಿ ನಾವು ನೋಡ್ಬೋದು. ಭಾರತದ ಪುನರುಜ್ಜೀವನದ ಪಿತಾಮಹ ಯಾರು? ಇದಕ್ಕೆ ಆಪ್ಷನ್ ಸ್ವಾಮಿ ದಯಾನಂದ ಸರಸ್ವತಿ, ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ್, ರಾಜಾರಾಮ್ ಮೋಹನ್ ರಾಯ್. ರವೀಂದ್ರನಾಥ್ ಠಾಕೂರ್ ಅವರು ಏನು ಮಾಡ್ತಾರೆ ಅಂದರೆ ರಾಜ ಮೋಹನ್ ರಾಯ್ರವರನ್ನು ಭಾರತದ ಪುನರುಜ್ಜೀವನದ ಪಿತಾಮಹ, ಪುನರುಜ್ಜೀವನ ಧ್ರುವತಾರೆ ಅಂತಕ್ಕಂಥ ಹೆಸರಿನಿಂದ ಕರೀತಾರೆ. ರಾಜ್ಯಸಭೆಗೆ ರಾಷ್ಟ್ರಪತಿಗಳು ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ 8, ಅದೇ ರೀತಿ 10, 12, 14. ಇದಕ್ಕೆ ಸರಿಯಾದ ಉತ್ತರ 12. ರಾಷ್ಟ್ರಪತಿಯವರು ಏನು ಮಾಡ್ತಾರೆ, 12 ಜನ ಸದಸ್ಯರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ. ಯಾವ ರೀತಿ ಅವರು ಆಯ್ಕೆ ಮಾಡ್ತಾರೆ ಅಂತಕ್ಕಂಥದ್ದು, ರಾಜ್ಯಸಭೆಯ ಸದಸ್ಯರು ಒಟ್ಟು ಎಷ್ಟು ಅಂತಂದರೆ 250 ಜನರನ್ನು ಇದು ಒಳಗೊಂಡಿರ್ತದೆ. ಅದೇ ರೀತಿ 238 ಸದಸ್ಯರು ರಾಜ್ಯ ಹಾಗೂ ಇತರೆ ಕೇಂದ್ರಾಡಳಿತ ಪ್ರದೇಶಗಳಿಂದ ಬಂದಿರ್ತಾರೆ. ಇನ್ನು ಉಳಿದಂತಹ ವಿಧಾನಸಭೆಯ ಸದಸ್ಯರಿಂದ ಆಯ್ಕೆಯಾದರೆ ಉಳಿದ 12 ಜನ ಸದಸ್ಯರು ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ಸಮಾಜ ಸೇವೆಯಲ್ಲಿ ವಿಶೇಷ ಅನುಭವ ಪಡೆದವರನ್ನು ರಾಷ್ಟ್ರಪತಿಗಳವರು ಏನು ಮಾಡ್ತಾರೆ ಅಂತಂದರೆ ಅದನ್ನು ಅವರು ನಾಮಕರಣ ಮಾಡ್ತಾರೆ. ಇದನ್ನು ನಾವು ಹಿರಿಯರ ಸದನವೆಂತೂ ಕರಿತೀವಿ. ರಾಜ್ಯಸಭೆಯು ಒಂದು ಶಾಶ್ವತ ಸದನ ಅಂತ ಕರಿತೀವಿ. ಇದು ಯಾವಾಗ ಸ್ಥಾಪನೆಯಾಗಿದೆ ಅಂದರೆ 1952 ಏಪ್ರಿಲ್ 3ರಂದು ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಇದು ರಾಜ್ಯಸಭೆ. ಇನ್ನು ಅದೇ ರೀತಿ
ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಯಾವುದು? ಅತ್ಯಂತ ರಿಪೀಟ್ ಆದಂಥ ಕ್ವಶನ್ಸ್ ಇದು. ವಾಯುಮಂಡಲದ ಮೇಲೆ ಒಂದಲ್ಲ ಒಂದು ಕ್ವಶನ್ಸ್ ಬಂದೈತಿ. ಯಾವ್ಯಾವತ್ತಂದರೆ ಉತ್ಕರ್ಷಣ ಮಂಡಲ, ಮಧ್ಯಂತರ ಮಂಡಲ, ಬಾಹ್ಯಮಂಡಲ, ಪರಿವರ್ತನಾ ಮಂಡಲ. ಇದಕ್ಕೆ ಸರಿಯಾದ ಉತ್ತರ ಬಾಹ್ಯಮಂಡಲ. ವಾಯುಮಂಡಲದ ಅತ್ಯಂತ ಮೇಲಿನ ಪದರ ಯಾವುದಾಗಿರ್ತದೆ ಅಂದರೆ ಬಾಹ್ಯಮಂಡಲ ಆಗಿರ್ತದೆ. ಇನ್ನು ವಾಯುಗಳು ವಿವಿಧ ಬಗೆಯ ಅನಿಲಗಳ ಧೂಳಿನ ಕಣಗಳು ಮತ್ತು ನೀರಾವಿಯ ಮಿಶ್ರಣವಾಗಿದೆ. ವಾಯುಗೋಳದ ಮುಖ್ಯ ಅನಿಲವೆಂದರೆ ಸಾರಜನಕ ಇಂಗಾಲದ ಡೈಆಕ್ಸೈಡ್. ವಾಯುಗೋಳದ ಪದರುಗಳು ವಾಯುಗೋಳವನ್ನು ಅದರ ಹಲವಾರು ಲಕ್ಷಣಗಳನ್ನು ಆಧರಿಸಿದೆ. 5 ಪದರುಗಳಾಗಿವೆ. ಅವುಗಳೆಂದರೆ ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣತಾ ಮಂಡಲ, ಇನ್ನು ಬಾಹ್ಯಮಂಡಲ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಂದರೆ ಕರ್ನಾಟಕದ ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವುದು? ನಮ್ಮ ಕರ್ನಾಟಕದಲ್ಲಿ ದೊರೆತಿರುವಂತಹ ಅಥವಾ ನಮ್ಮ ಕರ್ನಾಟಕದಲ್ಲಿ ದೊರಕುವ ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವುದಂತ ಇದೆ. ಇಲ್ಲಿ ಚಾಂಪಿಯನ್ ರೀಪ್, ನಂದಿದುರ್ಗ, ಓರೆಗಾಂವ್ ಮತ್ತು ಮೈಸೂರು ಗಣಿ. ಇದಕ್ಕೆ ಸರಿಯಾದ ಉತ್ತರ ಚಾಂಪಿಯನ್ ರೀಪ್ ಗಣಿ. ಇಲ್ಲಿ ಅತ್ಯಂತ ಆಳವಾಗಿ ಸಿಗ್ತಕ್ಕಂತಹ ಇದೊಂದು ಚಿನ್ನದ ಗಣಿಯಾಗಿರ್ತದೆ. ಇನ್ನು ಅದೇ ರೀತಿ ಕರ್ನಾಟಕವು ಚಿನ್ನದ ಗಣಿಗಾರಿಕೆಯಲ್ಲಿ ಭಾರತದ ಪ್ರಥಮ ಸ್ಥಾನ ಪಡೆದಿದೆ. ಉತ್ಪಾದನೆಯ ಹೆಚ್ಚು ಚಿನ್ನವನ್ನು ಕರ್ನಾಟಕ ಗಣಿಗಳಿಂದಲೇ ಪಡೆಯಲಾಗುತ್ತದೆ. ಆದ್ದರಿಂದ ಇದನ್ನು ಚಿನ್ನದ ನಾಡು ಅಂತ ಹೇಳಿ ನಾವು ಕರಿತೀವಿ ನಮ್ಮ ಕರ್ನಾಟಕವನ್ನು. ಕರ್ನಾಟಕದಲ್ಲಿ ಪ್ರಾಚೀನ ಕಾಲದಿಂದಲೂ ಚಿನ್ನ ಗಣಿಗಾರಿಕೆ ಕಂಡುಬಂದಿದೆ. ಆದರೆ ದೊಡ್ಡ ಪ್ರಮಾಣದಲ್ಲಿ ಚಿನ್ನದ ಗಣಿಗಾರಿಕೆ 1880ರಲ್ಲಿ ಜಾನ್ ಟೇಲರ್ ಎಂಬಕ್ಕಂಥ ವ್ಯಕ್ತಿ ಪ್ರಾರಂಭ ಮಾಡುತ್ತಾರೆ. 1885ರಲ್ಲಿ KGF ಅಸ್ತಿತ್ವಕ್ಕೆ ಬರಲು ಕಾರಣವಾಯಿತು. ಕೋಲಾರದ ಚಿನ್ನದ ಗಣಿ ಪ್ರದೇಶದಲ್ಲಿ 4 ಪ್ರಮುಖ ಕಣಿವೆಗಳಿವೆ: ನಂದಿದುರ್ಗ, ಉರಿಗಾಂವ್, ಚಾಂಪಿಯನ್ ರೀಪ್ ಮತ್ತು ಮೈಸೂರು ಗಣಿ. ಇದರಲ್ಲಿ ಚಾಂಪಿಯನ್ ರೀಪ್ ಗಣಿ ಅತ್ಯಂತ ಆಳವಾದ ಗಣಿ. ಇನ್ನು ಭಾರತದ ನೈಜ ಅಭಿವೃದ್ಧಿ ಎಂದೇ ಅದರ ಗ್ರಾಮಗಳ ಅಭಿವೃದ್ಧಿ ಎಂದು ಘೋಷಣೆಯನ್ನು ನೀಡುತ್ತಾರೆ ಮಹಾತ್ಮ ಗಾಂಧೀಜಿ, ಸ್ವಾಮಿ ವಿವೇಕಾನಂದ್, ಮಹಾತ್ಮ ಜ್ಯೋತಿಬಾ ಫುಲೆ, ಬಾಲ್ ಗಂಗಾಧರ್ ತಿಲಕ್. ಗಾಂಧೀಜಿಯವರು ಏನು ಮಾಡ್ತಾರೆ ಅಂತಂದರೆ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದರ ಗ್ರಾಮಗಳ ಅಭಿವೃದ್ಧಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಅವ್ರು ಕೂಗ್ತಾರೆ. ಇನ್ನು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸುವ ಸಂವಿಧಾನದ ವಿಧಿ ಯಾವುದು ಅಂತ 32ನೇ ವಿಧಿ, 18ನೇ ವಿಧಿ, 17ನೇ ವಿಧಿ, 226ನೇ ವಿಧಿ. ಇಲ್ಲಿ 32ನೇ ವಿಧಿ ಸಂವಿಧಾನಾತ್ಮಕ ಪರಿಹಾರ ಹಕ್ಕಂತ ಹೇಳ್ತೀವಿ. 226ನೇ ವಿಧಿ ಅಂತ ಹೇಳಿ ಬಂದಾಗ ಇಲ್ಲಿ ಏನಾಗ್ತದೆ ಅಂದರೆ ಯಾವುದೋ ಒಂದು ರಿಟ್ ಹೊರಡಿಸ್ಬೇಕಾದ್ರೆ ನಾವು ಅದು ಹೈಕೋರ್ಟ್ನಿಂದ ಹೊರಡಿಸ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಸಂವಿಧಾನದ 17ನೇ ವಿಧಿ ನಮಗೆ ಅಸ್ಪೃಶ್ಯತೆ ನಿಷೇಧದ ಬಗ್ಗೆ ತಿಳಿಸ್ಕೊಡ್ತದೆ. ಇನ್ನು ಅದೇ ರೀತಿ ಹಲ್ಮಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರುತ್ತದೆ. ಮಯೂರವರ್ಮ, ಕಾಕುಸ್ಥವರ್ಮ, ದಂತಿದುರ್ಗ, ಸ್ಕಂದವರ್ಮ. ಇದಕ್ಕೆ ಸರಿಯಾದ ಉತ್ತರ ಕಾಕುಸ್ಥವರ್ಮ. ಕಾಕುಸ್ಥವರ್ಮ ಸಾಮಾನ್ಯ ಶಕ ಪೂರ್ವ 450ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಹಲ್ಮಡಿ ಮತ್ತು ಹಳಸಿ ಶಾಸನಗಳು ಪ್ರಮುಖವಾಗಿವೆ. ಹಲ್ಮಡಿ ಶಾಸನವು ಕನ್ನಡದಲ್ಲಿ ದೊರೆತಂತಹ ಮೊಟ್ಟಮೊದಲ ಪ್ರಾಚೀನ ಶಾಸನವಾಗಿದೆ. ಇದರ ಕಾಲ ಸಾಮಾನ್ಯ ಶಕ 450. ಇದು ಪೂರ್ವದ ಹಳಗನ್ನಡ ಭಾಷೆಯಲ್ಲಿದೆ. ಈ ಹಲ್ಮಡ ಶಾಸನದಲ್ಲಿ ಬರೆದಕ್ಕಂತಹ ಭಾಷೆ ಯಾವುದಿದೆ ಅಂದರೆ ಪೂರ್ವ ಹಳೆಗನ್ನಡ ಭಾಷೆಯಲ್ಲಿದೆ. ಇನ್ನು ಅದೇ ರೀತಿ ಈ ಹಲ್ಮಡಿ ಶಾಸನ 16 ಸಾಲುಗಳನ್ನು ಒಳಗೊಂಡಿದ್ದು ಇದರಲ್ಲಿ ಒಟ್ಟು 23 ಕನ್ನಡದ ಪದಗಳಿವೆ. ಇನ್ನು ಅದೇ ರೀತಿ ಪ್ರಸ್ತುತ ಹಲ್ಮಡಿ ಶಾಸನ ಎಲ್ಲಿ ಕಂಡು ಬರ್ತದಂದರೆ ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಡಿ ಗ್ರಾಮದಲ್ಲಿ ಕಾಣಬಹುದು. ಇದನ್ನು ಡಾಕ್ಟರ್ MH ಕೃಷ್ಣ ಪತ್ತೆ ಹಚ್ಚುತ್ತಾರೆ 1936ರಲ್ಲಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಂದರೆ ಸಿಂಧು ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಯ ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಸೂಚಿಸುವ ಐತಿಹ್ಯ ಯಾವುದು? ಅಂದರೆ ಸಿಂಧು ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆ ವ್ಯಾಪಾರ ಸಂಪರ್ಕ ಹೊಂದಿದ್ದು ಅಂತ ತಿಳಿಸಿಕೊಡುವ ಸೂಚಿ ಯಾವುದಂತ ಅವ್ರು ಕೇಳಿದ್ದಾರೆ. ಇದಕ್ಕೆ ಮುದ್ರೆಗಳು, ದೇಶ ಸಾಹಿತ್ಯ, ಶಿಲಾಶಾಸನ, ವಿದೇಶ ಸಾಹಿತ್ಯ. ಇಲ್ಲಿ ನಾವು ಮುದ್ರೆಗಳ ಮುಖಾಂತರ ನೋಡ್ಬೋದು. ಸಿಂಧು ನಾಗರಿಕತೆಯ ವ್ಯಾಪಾರ ಸಾಧನಗಳಾದ ಮುದ್ರೆಗಳು ಪಶ್ಚಿಮ ಏಷ್ಯಾ ಹಾಗೂ ಮಧ್ಯ ಏಷ್ಯಾಗಳ ಅನೇಕ ನೆಲೆಗಳಲ್ಲಿ ಸಿಕ್ಕಿವೆ. ಆದ್ದರಿಂದ ಆ ರಾಷ್ಟ್ರಗಳೊಡನೆ ಸಿಂಧು ವ್ಯಾಪಾರ ಸಂಪರ್ಕ ಹೊಂದಿದ್ದು ಎಂದು ನಂಬಲಾಗಿದೆ.
ಭಾರತದ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯ ಕಟ್ಟು ಏಕತೆಯನ್ನು ಮೂಡಿಸಿದ ವಂಶ ಯಾವುದು? ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಯಾರು ಸಾಮ್ರಾಜ್ಯವನ್ನು ಕಟ್ಟಿದ್ದರು ಅಂತೇಳಿ ಬಂದಾಗ ಕುಶಾಣರು, ಶಾತವಾಹನರು, ಗುಪ್ತರು ಮತ್ತು ಮೌರ್ಯರು. ಇದಕ್ಕೆ ಸರಿಯಾದ ಉತ್ತರ ಮೌರ್ಯರು. ಮೌರ್ಯ ಸಾಮ್ರಾಜ್ಯ ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ. ಇವರು ಮಗಧ ಪ್ರದೇಶದಿಂದ ರಾಜ್ಯವನ್ನು ಆಳಿರ್ತಾರೆ. ಅದೇ ರೀತಿ ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ ಈ ರಾಜಮನೆತನದ ಪ್ರಮುಖ ಅರಸರುಗಳು, ರಾಜರು ಅಂತ ಹೇಳ್ತೀವಿ. ಇನ್ನು ಈ ಮನೆತನದ ಸ್ಥಾಪಕ ಯಾರಂದರೆ ಚಂದ್ರಗುಪ್ತ ಮೌರ್ಯ. ಮಧ್ಯಯುಗದ ಭಾರತವನ್ನು ಆಳಿದ ಪ್ರಥಮ ಮಹಿಳೆ ಯಾರಂತ ಹೇಳಿ. ನಮ್ಮ ಮಧ್ಯಯುಗದ ಭಾರತವನ್ನು ಆಳಿದ ಏಕೈಕ ಮಹಿಳೆ ಯಾರಂತಂದರೆ ರಾಣಿ ಪದ್ಮಿನಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಜಿಯಾ ಸುಲ್ತಾನ್, ಬೇಗಂ ಹಜರತ್ ಮಹಲ್. ಇದಕ್ಕೆ ಸರಿಯಾದ ಉತ್ತರ ರಜಿಯಾ ಸುಲ್ತಾನ್. ರಜಿಯಾ ಸುಲ್ತಾನ್ ಸಾಮಾನ್ಯ ಶಕ 1236ರಲ್ಲಿ ಇವರು ಅಧಿಕಾರಕ್ಕೆ ಬರ್ತಾರೆ. ಇಲ್ತಮಿಷನ ಮಗಳಾದ ಈಕೆ 3 ವರ್ಷ 6 ತಿಂಗಳು ಮತ್ತು 6 ದಿನಗಳ ಮಾತ್ರ ದೆಹಲಿ ಸಿಂಹಾಸನವನ್ನು ಇವರು ಆಳ್ತಾರೆ. ಪುರುಷರಂತೆ ವೇಷ ಧರಿಸಿ ಮಧ್ಯ ಭಾರತದ ಇತಿಹಾಸದಲ್ಲಿ ದೆಹಲಿಯ ಸಿಂಹಾಸನವನ್ನು ಏರಿದ ಏಕೈಕ ಮಹಿಳೆ ಅಂತ ನಾವು ರಜಿಯಾ ಸುಲ್ತಾನ್ಗೆ ಹೇಳ್ತೀವಿ. ಇನ್ನು ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಟಂಕಿಸಿದ ಕುಶಾಣರ ದೊರೆ ಯಾರು? ಕುಜಲ್ಕಡ್ ಪೀಸಸ್, ವಿಮಾಕಡ್ ಪೀಸಸ್, 1ನೇ ಕಾನಿಷ್ಕ, 2ನೇ ಕಾನಿಷ್ಕ. ಇದಕ್ಕೆ ಸರಿಯಾದ ಉತ್ತರ ವಿಮಾಕಡ್ ಪೀಸಸ್. ಇವರೇನು ಮಾಡ್ತಾರೆ ಅಂದರೆ ಪ್ರಥಮ ಬಾರಿಗೆ ಚಿನ್ನದ ನಾಣ್ಯವನ್ನು ಟಂಕಿಸಿದ ಮೊದಲ ಅರಸ. ವಿಮಾಕಡ್ ಪೀಸಸ್ ರವರು ಸಾಮಾನ್ಯ ಶಕ 65ರಲ್ಲಿ ಭಾರತಕ್ಕೆ ಬಂಗಾರದ ನಾಣ್ಯಗಳನ್ನು ಪರಿಚಯಿಸಿದ ಮೊಟ್ಟ ಮೊದಲ ಅರಸ. ಇವನು 1ನೇ ಕುಜಲ್ಕಡ್ ಪೀಸಸ್ನ ಮಗನಾಗಿದ್ದು ಕುಶಾಣರ ಮೌರ್ಯ ಸಾಮ್ರಾಜ್ಯದ ನಂತರ ಉತ್ತರ ಭಾರತದಲ್ಲಿ ಅತ್ಯಂತ ವಿಶಾಲ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಕುಶಾಣರ ಪ್ರಸಿದ್ಧ ದೊರೆ ಯಾರಂತಂದರೆ ಕಾನಿಷ್ಕ. ಭಾರತದಲ್ಲಿ ಪ್ರಾರಂಭಿಸಿದ ಮೊಟ್ಟ ಮೊದಲ ರೈಲು ಮಾರ್ಗ ಯಾವುದು? ಕೋಲ್ಕತ್ತಾದಿಂದ ರಾಣಿಗಂಜವರೆಗೂ, ಚೆನ್ನೈಯಿಂದ ಅಖೋನರವರೆಗೂ, ಬೆಂಗಳೂರಿನಿಂದ ಚೆನ್ನೈವರೆಗೂ, ಮುಂಬೈಯಿಂದ ಥಾನೆವರೆಗೂ. ಇದಕ್ಕೆ ಸರಿಯಾದ ಉತ್ತರ ಮುಂಬೈಯಿಂದ ಥಾನೆವರೆಗೂ. ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಅಂದರೆ ನಮ್ಮ ರಾಷ್ಟ್ರವನ್ನು ಗಣರಾಜ್ಯವೆಂದು ನಾವು ಯಾಕೆ ಕರಿತೀವಿ ಅಂತಂದರೆ ನಮ್ಮ ರಾಷ್ಟ್ರವು ವಿವಿಧ ರಾಜ್ಯಗಳಿಂದ ಕೂಡಿರುವುದರಿಂದ, ನಮ್ಮ ರಾಷ್ಟ್ರವನ್ನು ಪ್ರಧಾನಮಂತ್ರಿ ಆಳ್ವಿಕೆ ಮಾಡುವುದರಿಂದ, ನಮ್ಮ ರಾಷ್ಟ್ರ ಕೇಂದ್ರಾಡಳಿತ ಪ್ರದೇಶಕ್ಕೆ ಒಳಪಟ್ಟಿರುವುದರಿಂದ, ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರು ಚುನಾಯಿಸಲ್ಪಡುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರು ಚುನಾಯಿಸಲ್ಪಡುವುದರಿಂದ. ಸಂವಿಧಾನವು ಭಾರತವನ್ನು ಗಣತಂತ್ರ ರಾಜ್ಯ ಎಂದು ಕರೆಯುತ್ತದೆ. ಯಾಕಂತಂದರೆ ಪ್ರಜೆಗಳು ಪರೋಕ್ಷವಾಗಿ ನಿಗದಿತ ಅವಧಿಗಾಗಿ ಆಯ್ಕೆಯಾದ ರಾಷ್ಟ್ರದ ಮುಖ್ಯಸ್ಥರನ್ನು ಹೊಂದಿರ್ತದೆ. ಇದು ನಮ್ಮ ಭಾರತದ ಸಂವಿಧಾನ. ಇನ್ನು ಭಾರತದ ಸಂವಿಧಾನ ರಚನಾ ಸಮಿತಿಯಿಂದ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಯಾರಂತ ಹೇಳಿ. HD ದೇವೇಗೌಡ, S ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್. ಇದಕ್ಕೆ ಸರಿಯಾದ ಉತ್ತರ S ನಿಜಲಿಂಗಪ್ಪನವರು ಏನು ಮಾಡ್ತಾರೆ, ನಮ್ಮ ಸಂವಿಧಾನ ರಚನಾ ಸಭೆಯನ್ನು ನಾವು ಮಾಡ್ತಿರುವಾಗ ಭಾಗವಹಿಸ್ತಾರೆ ಕರ್ನಾಟಕದಿಂದ. ಇನ್ನು ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯ ಸತ್ಯಮೇವ ಜಯತೆ ಎಂಬುದು ಇದರಿಂದ ಆಯ್ದುಕೊಳ್ಳಲಾಗಿದೆ. ಕಠೋಪನಿಷತ್ತು, ಋಗ್ವೇದ, ಮುಂಡಕ ಉಪನಿಷತ್ತು, ಯಜುರ್ವೇದ. ಇದಕ್ಕೆ ಸರಿಯಾದ ಉತ್ತರ ಮುಂಡಕ ಉಪನಿಷತ್ತು. ಭಾರತ ಸರ್ಕಾರ ನಮ್ಮ ರಾಷ್ಟ್ರ ಲಾಂಛನವನ್ನು ಜನವರಿ 26, 1950ರಂದು ಅಂಗೀಕರಿಸಿತ್ತು. ಪೀಠದ ಕೆಳಗೆ ದೇವರನಾಗರ ಲಿಪಿಯಿಂದ ಬರೆದ ಸತ್ಯಮೇವ ಜಯತೆ ಅಂದರೆ ಸತ್ಯವೊಂದು ಗೆಲ್ಲುತ್ತದೆ ಎಂಬ ಮುಂಡಕ ಉಪನಿಷತ್ತದಿಂದ ನಾವು ಇದನ್ನು ಆಯ್ದುಕೊಂಡಿದ್ದೀವಿ. ಇನ್ನು ಅದೇ ರೀತಿ ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನು ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸ ಕರೆದುಕೊಂಡು ಹೋಗಲು ಬಯಸುತ್ತೀರಿ? ನೀವು ಹಿಸ್ಟ್ರಿ ಟೀಚರ್ ಆದಾಗ ಮಕ್ಕಳಿಗೆ ಯಾವ ಪ್ಲೇಸಿಗೆ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತೀರಾ ಅಂತ ಹೇಳಿ. ಯಾಣ, ಮಂಗಳೂರು ಬೀಚ್, ಚಿನ್ನದ ಗಣಿ, ಹಂಪೆ. ಇದಕ್ಕೆ ಸರಿಯಾದ ಉತ್ತರ ಹಂಪೆ. ಯಾಕಂದರೆ ಇದು ಹಿಸ್ಟ್ರಿ ಬಗ್ಗೆ ನಮಗೆ ತಿಳಿಸ್ಕೊಡ್ತದೆ ಹಂಪೆ. ಹಾಗಾಗಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪೆ ಆಗಿರತಕ್ಕಂತಹ ಈ ಹಂಪೆಯನ್ನು ನಾವು ಮಕ್ಕಳಿಗೆ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವ ಒಂದು ಸೂಕ್ತವಾದ ಪ್ರದೇಶ ಅಂತ ಹೇಳ್ತೀವಿ. ಇತಿಹಾಸದ ಪಿತಾಮಹ ಯಾರು? ಪಾಲಿಬಿಯಸ್, ಹೆರೋಡೋಟಸ್, ಕಾರ್ಲ್ ಮಾರ್ಕ್ಸ್, ಅರ್ನಾಲ್ಡ್ ಟಾಯ್ಬಿನ್. ಇದಕ್ಕೆ ಸರಿಯಾದ ಉತ್ತರ ಹೆರೋಡೋಟಸ್. ಇತಿಹಾಸದ ಪಿತಾಮಹ ಅಂತ ಹೇಳಿ ನಾವು ಕರಿತೀವಿ.
ಇನ್ನು ಭಾರತದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವಾಗ? 2000, 2005, 2008, 2014. 2005ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬರ್ತದೆ. ಇನ್ನು ಹರ್ಷವರ್ಧನನ ಕಾಲದ ಪ್ರಸಿದ್ಧ ವಿಶ್ವವಿದ್ಯಾಲಯ ಯಾವುದು? ಉಜ್ಜಯಿನಿ, ತಕ್ಷಶಿಲಾ, ನಳಂದ, ವಿಕ್ರಮಶಿಲೆ. ಇದಕ್ಕೆ ಸರಿಯಾದ ಉತ್ತರ ನಳಂದ. ನಳಂದ ಭಾರತ ದೇಶದ ಬಿಹಾರ್ನಲ್ಲಿರುವ ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾಲಯ. ಹರ್ಷವರ್ಧನ 25 ಮೀಟರ್ ಎತ್ತರ ಕಂಚಿನ ಬುದ್ಧ ಪ್ರತಿಮೆಯನ್ನು ನಳಂದಕ್ಕೆ ಕಾಣಿಕೆಯನ್ನು ನೀಡ್ತಾನೆ. ಇನ್ನು ಅದೇ ರೀತಿ ಭಾರತದ ಗಿಳಿ ಎಂದು ಹೆಸರು ಪಡೆದವರು ಯಾರು? ಹಸನ್ ನಿಜಾಮಿ, ಉಪ್ಪಿ, ಅಲ್ಬೇರುನಿ, ಅಮೀರ್ ಖುಸ್ರು. ಅಮೀರ್ ಖುಸ್ರುವನ್ನು ನಾವು ಏನಂತ ಹೇಳಿ ಕರಿತೀವಿ ಅಂದರೆ ಭಾರತದ ಗಿಳಿ ಅಂತ ಹೇಳಿ ನಾವು ಕರಿತೀವಿ. ಯಾಕಂದರೆ 6 ಪ್ರಮುಖ ಗ್ರಂಥಗಳನ್ನು ರಚಿಸಿ ಹಿಂದೂ ಮುಸ್ಲಿಂ ಸಂಸ್ಕೃತಿಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾನೆ. ಈತನನ್ನು ನಾವು ಭಾರತದ ಗಿಳಿ ಅಂತ ಹೇಳಿ ಕರಿತೀವಿ. ಯಜ್ಞ ಆಚರಣೆಯ ಕ್ರಮವನ್ನು ವಿವರಿಸುವ ವೇದದ ಭಾಗ ಯಾವುದು? ಬ್ರಾಹ್ಮಣ, ಸಂಹಿತೆ, ಅರಣ್ಯಕ, ಉಪನಿಷತ್ತು. ಇದಕ್ಕೆ ಸರಿಯಾದ ಉತ್ತರ ಯಾವುದತ್ತಂದರೆ ಬ್ರಾಹ್ಮಣ. ಇದು ವೇದದ ಸ್ವರೂಪವಾಗಿದೆ. ವೇದಗಳನ್ನು ಸಂಹಿತೆಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು ಹಾಗೂ ಉಪನಿಷತ್ತುಗಳು 4 ಸ್ಕಂದಗಳಾಗಿ ವಿಭಾಗಿಸಿದ್ದಾರೆ. ಒಂದೊಂದು ವೇದಕ್ಕೂ ತನ್ನದೇ ಆದ ಸಂಹಿತೆ, ಬ್ರಾಹ್ಮಣ, ಅರಣ್ಯಕ ಹಾಗೂ ಉಪನಿಷತ್ತುಗಳಿವೆ. ಇಲ್ಲಿ ಸಂಹಿತೆ ಏನು ಹೇಳುತ್ತೆ? ವಿವಿಧ ದೇವತೆಗಳ ಸೂತ್ರಗಳನ್ನು ಒಳಗೊಂಡಿದೆ. ಇದು ದೇವತೆಗಳನ್ನು ಪ್ರಾರ್ಥಿಸುವ ಹಾಗೂ ಯಜ್ಞ ಕರ್ಮದ ಮೂಲಕ ಇಷ್ಟಾರ್ಥ ನೆರವೇರಿಸಿಕೊಳ್ಳುವ ಸೂತ್ರವಾಗಿದೆ. ಇನ್ನು ಅದೇ ರೀತಿ ಬ್ರಾಹ್ಮಣ ಅಂತ ಹೇಳ್ತೀವಿ, ಯಜ್ಞ ಆಚರಣೆಯ ಕ್ರಮವನ್ನು ವಿವರಿಸುವ ವೇದದ ಭಾಗ. ಇನ್ನು ಅದೇ ರೀತಿ ಅರಣ್ಯಕ್ಕೆ ಏನು ಹೇಳ್ತದೆ? ಸೂತ್ರಗಳ ಮತ್ತು ಯಜ್ಞಗಳ ಅಂತರಾರ್ಥಗಳನ್ನು ವಿಧಪಡಿಸುವ ಭಾಗ. ಇನ್ನು ಉಪನಿಷತ್ತು ಅಂತೇಳಿ ಬಂದಾಗ ತತ್ವಜ್ಞಾನದ ಮೂಲಕ ಪರಮಾತ್ಮ ಇದ್ದನು ಸಾಕ್ಷಾತ್ಕಾರದ ವಿಧಾನಗಳನ್ನು ಚಿಂತನ ನಡೆಸುವ ಭಾಗ. ಇಲ್ಲಿ 4 ಭಾಗಗಳು ಬರ್ತದಂತ ಹೇಳಿದ್ವಿ. ಇನ್ನು ಅದೇ ರೀತಿ ಸೆಕೆಂಡ್ ಒಂದು ಕ್ವಶನ್ಸ್ ಏನೈತೆ ಅಂದರೆ ಬಾಲರಾಮಾಯಣ್ ಮತ್ತು ಕರ್ಪೂರಿ ಮಂಜರಿ ಎಂಬ ನಾಟಕವನ್ನು ರಚಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ರಾಜಶೇಖರ್. ಇಲ್ಲಿ ನೋಡಿ, ರಜಪೂತ್ ಅರಸರು ಭಾರತದ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಭೋಜ, ಮುಂಜ ಎಂಬ ರಜಪೂತ ಅರಸುಗಳು ಸ್ವತಃ ವಿದ್ವಾಂಸರಾಗಿದ್ದರು. ತಮ್ಮ ಆಸ್ಥಾನದಲ್ಲಿ ಹಲವಾರು ಕವಿಗಳ ಆಶ್ರಯ ನೀಡಿದ್ದರು. ಇನ್ನು ಅದೇ ರೀತಿ ಲಲಿತಾದಿತ್ಯ ಪಕ್ತಾಪೀಡಿನ ಬಗ್ಗೆ ಮಾಹಿತಿ ಒದಗಿಸುವ ಪ್ರಮುಖ ಕೃತಿಗಳು ಅಂತೈತೆ. ಸೊ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಅವರು ಪೃಥ್ವಿರಾಜ ಮತ್ತು ಮುದ್ರಾ ರಾಕ್ಷಸ, ಬಾಬರ್ನ ಮತ್ತು ಇನ್ನಿ ಅಕ್ಬರಿ. ಇನ್ನು ಲಲಿತಾದಿತ್ಯ ಮುಕ್ತಾಪೀಡನ ಬಗ್ಗೆ ಒದಗಿಸುವ. ಇನ್ನು ಅದೇ ರೀತಿ ಲಲಿತಾದಿತ್ಯ ಮುಕ್ತಾಪೀಡನ ಬಗ್ಗೆ ಮಾಹಿತಿ ಒದಗಿಸುವ ಪ್ರಮುಖ ಕೃತಿ ಯಾವುದಂತಿದೆ? ಇಲ್ಲಿ ಪೃಥ್ವಿರಾಜನ. ಇನ್ನು ಅದೇ ರೀತಿ ಲಲಿತಾದಿತ್ಯ ಮುಕ್ತಾಪೀಡನ ಬಗ್ಗೆ ಮಾಹಿತಿ ಒದಗಿಸುವ ಪ್ರಮುಖ ಕೃತಿ ಅಂತಿದೆ. ಇಲ್ಲಿ ಫಸ್ಟ್ ಒಂದೇನಿದೆ ಪೃಥ್ವಿರಾಜ ರಾಸೋ ಮತ್ತು ಮುದ್ರಾ ರಾಕ್ಷಸ, ಬಾಬರ್ನ ಮತ್ತು ಐನ್ ಇ ಅಕ್ಬರಿ, ರಾಜತರಂಗಿಣಿ ಮತ್ತು ತಾರಿಕ್ ಇ ಹಿಂದ್, ಇಂಡಿಕಾ ಮತ್ತು ದೀಪವಂಶ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ರಾಜತರಂಗಿಣಿ ಮತ್ತು ತಾರಿಕ್ ಇ ಹಿಂದ್. ಇಲ್ಲಿ ನೋಡಿ, ರಾಜತರಂಗಿಣಿ ಕೃತಿ ಕಲ್ಲಣ್ಣನಿಂದ ರಚಿತವಾಗಿದೆ. ಕಲ್ಲಣ್ಣನು ಲಲಿತಾದಿತ್ಯ ಮುಕ್ತಾಪೀಡನ ಆಸ್ಥಾನದಲ್ಲಿ ಪಮಾತನ್ನು ಇದ್ದನು. ಇದು ಕಾಶ್ಮೀರದ ಇತಿಹಾಸ ಕುರಿತು ತಿಳಿಸುತ್ತದೆ. ತಾರಿಕ್ ಇ ಹಿಂದ್ ಕೃತಿಯನ್ನು ಅಲ್ಬೇರೂನಿ ರಚಿಸಿದ್ದಾನೆ. ಮದರಿ ಎಂಬ ಅಲ್ಬೇರೂನಿಯು ಮೊಹಮ್ಮದ್ ಗಜನಿಯೊಂದಿಗೆ ಭಾರತಕ್ಕೆ ಬಂದಿದ್ದನು. ಇನ್ನು ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳನ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವರು ಯಾರು ಅಂತ? ಶಾ ಆಲಂ, ಫಾರೂಕ್ ಶಿಯಾರ್, ಜಹಾಂಗೀರ್, 2ನೇ ಬಹದ್ದೂರ್ ಶಾ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಂತಂದರೆ 2ನೇ ಶಾ ಆಲಂ. ಬ್ರಿಟಿಷ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವರು 2ನೇ ಶಾ ಆಲಂ. ಇನ್ನು ನೆಕ್ಸ್ಟ್, ಈ ಘಟನೆಯನ್ನು 1764ರ ಬಕ್ಸಾರ್ ಕದನದ ಒಂದು ಪರಿಣಾಮವೆಂದು ನಾವು ಹೇಳ್ತೀವಿ. ಯಾಕೆ ಈ ಬಕ್ಸಾರ್ ಕದನದ ಪ್ರಮುಖ ಪರಿಣಾಮಗಳು ಏನಂತಂದರೆ
ಫಸ್ಟ್ ಒನ್, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡಿದನು. ಇನ್ನು ಅದೇ ರೀತಿ 2ನೇ ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತೆನ್ನೆಲ್ಲ ಹಕ್ಕನ್ನು ಬಿಟ್ಟು ಕೊಡಬೇಕಾಯಿತು. ಇನ್ನು ಔಧನ ನವಾಬನಾದ ಶುಜ್ ಉದ್ ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳು ಕೊಡಲಾಯಿತು. ಇನ್ನು ಕೊನೆಯದಾಗಿ ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ವ ಆಡಳಿತವನ್ನು ಅದೇ ರೀತಿ ಗುಪ್ತರ ಕಾಲದ ಪ್ರಸಿದ್ಧ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಕಂಡುಬರುವುದು ಎಲ್ಲಿ ಅಂತ ಕ್ವಶನ್ಸ್ ಇದೆ. ಇದಕ್ಕೆ ಅಜಂತಾ ಮತ್ತು ಎಲ್ಲೋರಾ, ಅದೇ ರೀತಿ ದೇವಗಢ ಮತ್ತು ಸಾಂಚಿ ಸಾರಿಯಾ, ಸಾಂಚಿ ಮತ್ತು ಸಾರನಾಥ್, ಅಜಂತಾ ಮತ್ತು ಸಾಂಚಿ. ಇದಕ್ಕೆ ಸರಿಯಾದ ಉತ್ತರ ಅಜಂತಾ ಮತ್ತು ಎಲ್ಲೋರಾ. ಇದು ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ. ಇಲ್ಲಿ ನೋಡ್ಬೋದು, ಭಾರತ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನು ನಾವು ಸುವರ್ಣ ಯುಗ ಅಂಥೇಳಿ ಕರಿತೀವಿ. ಅವರ ಕಲೆ, ಸಾಹಿತ್ಯ, ಸಂಗೀತ ಮತ್ತು ವಿಜ್ಞಾನ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಇತಿಹಾಸಕಾರರು ಗುಪ್ತರ ಕಾಲದ ಧರ್ಮ ಉತ್ಕುಂಗ ವಿಜ್ಞಾನ ಸ್ನಾನಕ್ಕೆ ಹೋಗಿತ್ತು ಎಂದು ವರ್ಣಿಸಿದ್ದಾರೆ. ಮಹಾರಾಷ್ಟ್ರದ ಅಜಂತಾ ಮತ್ತು ಎಲ್ಲೋರಾ ಗುಹಾಲಯಗಳು ಬೌದ್ಧ ಮತ್ತು ಗುಪ್ತರ ವಿಹಾರ ಮತ್ತು ಗುಹಾಲಯಗಳನ್ನು ಕಾಣಬಹುದು. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಇಲ್ಲಿ, ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿರಿ. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಡಿ ಶಾಸನ. ಇದು ಕದಂಬ ಮನೆತಕ್ಕೆ ಸೇರಿದ ದೊರೆ ಮಯೂನವರ್ಮನ ಆಡಳಿತದಲ್ಲಿ ರಚಿತವಾಗಿದೆ. ಇಲ್ಲಿ ಆನ್ಸರ್ ಎ ಮತ್ತು ಬಿ ರೈಟ್, ಎ ಮತ್ತು ಬಿ ಎರಡೂ ರಾಂಗ್, ಎ ರೈಟ್ ಬಿ ರಾಂಗ್ ಮತ್ತು ಎ ರಾಂಗ್ ಬಿ ರೈಟ್. ಇದಕ್ಕೆ ಸರಿಯಾದ ಉತ್ತರ ಏನಂತಂದರೆ ಎ ರೈಟ್ ಬಿ ರಾಂಗ್. ಕನ್ನಡದ ಮೊದಲ ಶಾಸನ ಹಲ್ಮಡಿ ಶಾಸನ. ಇದು ಕ್ರಿಸ್ತ ಶಕ 450ರಲ್ಲಿ ಕಾಕುಸ್ಥವರ್ಮನ ಕಾಲದಲ್ಲಿ ರಚಿತ ಆಗಿರ್ತದೆ. ಸೊ ಕನ್ನಡದ ಮೊದಲ ಶಾಸನ ಆಗಿರ್ತದೆ. ಇದು ಹಾಸನ ಜಿಲ್ಲೆಯ ಹಲ್ಮಡಿ ಗ್ರಾಮದಲ್ಲಿ ಕಂಡುಬರ್ತದೆ. ರೀತಿ 2ನೇ ಆಂಗ್ಲೋ ಮೈಸೂರು ಯುದ್ಧವು ಕೊನೆಗೊಂಡಿದ್ದ ಒಪ್ಪಂದ ಯಾವುದಂತಿದೆ? ಸೊ ಇಲ್ಲಿ ಮದ್ರಾಸ್ ಒಪ್ಪಂದ, ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ, ಬಸ್ಟನ್ ಒಪ್ಪಂದ. ಇದಕ್ಕೆ ಸರಿಯಾದ ಉತ್ತರ ಮಂಗಳೂರು ಒಪ್ಪಂದ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767ರಲ್ಲಿ ಪ್ರಾರಂಭವಾಗಿ 1799ರಲ್ಲಿ ಇದು ಮುಕ್ತಾಯವಾಗ್ತದೆ. ಯಾವ ಒಪ್ಪಂದದೊಂದಿಗೆ ಅಂದರೆ ಮದ್ರಾಸ್ ಒಪ್ಪಂದದೊಂದಿಗೆ. ಇನ್ನು ಅದೇ ರೀತಿ 2ನೇ ಆಂಗ್ಲೋ ಮೈಸೂರು ಯುದ್ಧ 1780ರಲ್ಲಿ ಪ್ರಾರಂಭವಾಗಿ 1784ರಲ್ಲಿ ಇದು ಕೊನೆಗೊಳ್ತದೆ ಮಂಗಳೂರು ಒಪ್ಪಂದದೊಂದಿಗೆ. ಇನ್ನು ಅದೇ ರೀತಿ 3ನೇ ಆಂಗ್ಲೋ ಮೈಸೂರು ಯುದ್ಧ 1792ರಲ್ಲಿ ಇದು ಪ್ರಾರಂಭ ಆಗ್ತದೆ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ. ಇದೊಂದು ಒಪ್ಪಂದ ಕೊನೆಗೊಳ್ಳುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಂದರೆ ಸರಾಯ ಘಾಟ್ ಸಂಗ್ರಾಮವು ಇವರ ನಡುವೆ ನಡೆಯಿತು ಅಂತ ಹೇಳೋದು. ಇದಕ್ಕೆ ಸರಿಯಾದ ಉತ್ತರ ಏನಂತಂದರೆ ಮೊಘಲರು ಮತ್ತು ಅಹಮರು. ಸಂಸತ್ತಿನ ರಚನೆಗೆ ಅವಕಾಶ ಕಲ್ಪಿಸಿಕೊಡುವ ಸಂವಿಧಾನದ ವಿಧಿ ಯಾವುದಂತಿದೆ? ಸಂವಿಧಾನದ 352ನೇ ವಿಧಿ, 324ನೇ ವಿಧಿ, 59ನೇ ವಿಧಿ, ಕೊನೆಯದಾಗಿ 79ನೇ ವಿಧಿ. ಸಂವಿಧಾನ ರಚನಾ ಸಭೆಗೆ ಅವಕಾಶ ಕಲ್ಪಿಸಿಕೊಡುವ ವಿಧಿ ಸಂವಿಧಾನದ 79ನೇ ವಿಧಿ. ಭಾರತ ಸಂಸದಿ ಮಾದರಿ ಸರ್ಕಾರ ಹೊಂದಿದ್ದು ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಎಂದು ಕರೆಯಲಾಗುತ್ತದೆ. ನಮ್ಮ ಸಂವಿಧಾನದ 79ನೇ ವಿಧಿಯು ಭಾರತವು ಸಂಸತ್ತಿನ ರಚನೆಗೆ ಅವಕಾಶ ಕೊಟ್ಟಿದೆ ಅಂತ ಹೇಳ್ತೀವಿ. ಇನ್ನು ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತ ಸರ್ವೋಚ್ಚ ನ್ಯಾಯಾಲಯವು ಅಸ್ತಿತ್ವಕ್ಕೆ ಯಾವಾಗ ಬಂದಿದ್ದು? ಇಲ್ಲಿ ನವೆಂಬರ್ 28, 1949, ಜನವರಿ 28, 1950, ಜನವರಿ 26, 1950, ಜನವರಿ 25, 1950. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಜನವರಿ 28, 1950. ಸಂವಿಧಾನ ಹೇಳಿರುವಂತೆ ಸಂಸತ್ತಿನ ಶಾಸನದಿಂದ ರಚಿಸಲಾದ ಸರ್ವೋಚ್ಚ ನ್ಯಾಯಾಲಯವು ಜನವರಿ 28, 1950ಕ್ಕೆ ಅಸ್ತಿತ್ವಕ್ಕೆ ಬಂದಿದೆ. ಇದು ದೆಹಲಿಯಲ್ಲಿ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರನ್ನು ಒಳಗೊಂಡಿರ್ತದೆ. ಸೊ ಇವರು ರಾಷ್ಟ್ರಪತಿಯವರು ಇವರನ್ನು ನೇಮಕ ಮಾಡ್ತಾರೆ ಅಂತ ಹೇಳ್ತೀವಿ. ಇದು ಮುಖ್ಯ ನ್ಯಾಯಾಧೀಶರನ್ನೊಳಗೊಂಡ ಒಟ್ಟು 34 ಜನ ನ್ಯಾಯಾಧೀಶರನ್ನು ಒಳಗೊಂಡಿರ್ತದೆ. ಇನ್ನು ಅದೇ ರೀತಿ ಸಿಟಿಜನ್ಶಿಪ್ ಅಂತ ಹೇಳ್ತೀವಿ ನಾವು.
ಭಾರತದ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? 1986, 1955, 1956, 1950. ಇದಕ್ಕೆ ಸರಿಯಾದ ಉತ್ತರ ಭಾರತ ದೇಶಕ್ಕೆ ಪೌರತ್ವಕ್ಕೆ ಸಂಬಂಧಿಸಿದಂತೆ ಕಾನೂನು ಮತ್ತು ಶಾಸನಗಳನ್ನು ನಿರ್ವಹಿಸುವ ಅಧಿಕಾರವನ್ನು ಸಂಸತ್ತು ಹೊಂದಿರುತ್ತದೆ. ರಾಜ್ಯ ಶಾಸಕಾಂಗವು ಈ ವಿಚಾರದಲ್ಲಿ ಯಾವುದೇ ಅಧಿಕಾರ ಹೊಂದಿರುವುದಿಲ್ಲ. 1955ರಲ್ಲಿ ಪೌರತ್ವ ಕಾಯ್ದೆಯು ಜಾರಿಗೆ ತರಲಾಯಿತು. ಈ ಕಾಯ್ದೆ ಪೌರತ್ವ ಪಡೆಯುವ ಮತ್ತು ಕಳೆದುಕೊಳ್ಳುವ ಬಗ್ಗೆ ವಿವರಿಸುತ್ತದೆ. 1986ರಲ್ಲಿ ಈ ಕಾಯ್ದೆ ಪುನಃ ತಿದ್ದುಪಡಿ ಮಾಡಲಾಯಿತು. ಇನ್ನು ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಏನಂದರೆ, ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣರಾದ ನಾಯಕರ ಸರಿಯಾದ ಗುಂಪು ಯಾವುದಂತಿದೆ. ಸೊ ಇಲ್ಲಿ ಫಸ್ಟ್ ಒನ್ ಏನಿದೆ, ಜಾರ್ಜ್ ವಾಷಿಂಗ್ಟನ್, ಲೆನಿನ್ ಮತ್ತು ಜೋಸೆಫ್ ಸ್ಟಾಲಿನ್. ಇನ್ನು ಅದೇ ರೀತಿ ಜಾನ್ ಎಫ್ ಕೆನೆಡಿ, ವಿನ್ಸ್ಟನ್ ಚರ್ಚಿಲ್ ಮತ್ತು ಲೆನಿನ್. ಜಾರ್ಜ್ ವಾಷಿಂಗ್ಟನ್, ಜೋಸೆಫ್ ಸ್ಟಾಲಿನ್ ಮತ್ತು ವಿನ್ಸ್ಟನ್ ಚರ್ಚಿಲ್. ಇನ್ನು ಕೊನೆಯದಾಗಿ ವಿನ್ಸ್ಟನ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್ ಮತ್ತು ಫ್ರಾಂಕ್ಲಿನ್ ರೂಸ್ವೆಲ್ಟ್. ಇದಕ್ಕೆ ಸರಿಯಾದ ಉತ್ತರ. ಇನ್ನು ಭಾರತದ ವಾಯುಪಡೆಗೆ ತರಬೇತಿ ನೀಡುವ ಪ್ರಮುಖ ಕೇಂದ್ರಗಳು ಯಾವ್ಯಾವು? ನಮ್ಮ ಭಾರತದಲ್ಲಿ ವಾಯುಪಡೆ, ಸೇನಾಪಡೆ ಅಂತ ಬರ್ತದೆ. ಸೊ ಅದಕ್ಕೆ ತರಬೇತಿ ನೀಡುವ ಪ್ರಮುಖ ಕೇಂದ್ರಗಳು ಅಂತಿದೆ. ಸೊ ವಂಡೂರ್ತಿ ಮತ್ತು ಲೋನಾವಾಲ್, ಬೆಂಗಳೂರು ಮತ್ತು ಹೈದರಾಬಾದ್, ಡೆಹ್ರಾಡೂನ್ ಮತ್ತು ಚೆನ್ನೈ, ಪುಣೆ ಮತ್ತು ನವದೆಹಲಿ. ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು ಮತ್ತು ಹೈದರಾಬಾದ್. ಭಾರತದ ವಾಯುಪಡೆಯು ಜನವರಿ 26, 1950ರಂದು ಸ್ಥಾಪನೆಯಾಯಿತು. ವಾಯುದಳದ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ. ವಾಯುಪಡೆಗೆ ತರಬೇತಿ ನೀಡುವ 2 ಪ್ರಮುಖ ಕೇಂದ್ರಗಳೆಂದರೆ ಬೆಂಗಳೂರು ಮತ್ತು ಹೈದರಾಬಾದ್. ಹಾಗೆ ವಾಯುಪಡೆಗೆ ಆಯ್ಕೆಯಾಗಿ ಉಡ್ಡಯನದ ತರಬೇತಿಯನ್ನು ಪಡೆಯಲು ವಿಶೇಷವಾದ ಒಂದು ತರಬೇತಿ ಅಕಾಡೆಮಿಯನ್ನು ದುಂಡಿಘಾಟ್ನಲ್ಲಿ ತೆರೆಯಲಾಗಿದೆ. ಇನ್ನು ಅದೇ ರೀತಿ 14 ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಶಿಕ್ಷಾರ್ಹ ಅಪರಾಧವೆಂದು ಘೋಷಿಸುವ ನಮ್ಮ ಸಂವಿಧಾನದ ವಿಧಿ ಯಾವುದಂತಿದೆ? ಇಲ್ಲೇನಿದೆ 24, 21, 32, 17. ನಮ್ಮ ಸಂವಿಧಾನದ 24ನೇ ವಿಧಿ 14 ವರ್ಷ. ನಮ್ಮ ಸಂವಿಧಾನದ 24ನೇ ವಿಧಿ 14 ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಶಿಕ್ಷಾರ್ಹ ಅಪರಾಧವೆಂದು ಘೋಷಿಸಿದೆ. ಅಪಾಯಕಾರಿ ಯಾವುದೇ ಕೈಗಾರಿಕಾ ಘಟಕದಲ್ಲಿ ಮಕ್ಕಳನ್ನು ಉದ್ಯೋಗಿಗಳಾಗಿ ನೇಮಕ ಮಾಡಬಾರದೆಂದು ಎಚ್ಚರಿಸುತ್ತದೆ. ಇನ್ನು ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ: ಮನೆ ಕೆಲಸಗಾರರು, ಬ್ಯಾಂಕ್ ನೌಕರರು ಮತ್ತು ಸೈನಿಕರು, ಕೃಷಿ ಕಾರ್ಮಿಕರು, ವಾಹನ ರಿಪೇರಿ ಮಾಡುವವರು ಮತ್ತು ಮನೆ ಕೆಲಸದವರು, ಶಿಕ್ಷಕರು, ಪೊಲೀಸರು, ಕಟ್ಟಡ ನಿರ್ಮಾಪಕರು. ಇನ್ನು ಬ್ಯಾಂಕ್ ನೌಕರರು, ಶಿಕ್ಷಕರು ಮತ್ತು ಪೊಲೀಸರು. ಕೃಷಿ ಕಾರ್ಮಿಕರು. ಸೂಕ್ತ ಜ್ವಾಲಾಮುಖಿಗೆ ಉದಾಹರಣೆ ಅಂತೇಳಿ ಬಂದಾಗ ವೆಸೋಮಿಯಸ್ ಮತ್ತು ಕಿಲಿಮಂಜರೋ, ಗಾಗೊಂಗೋರೋ ಮತ್ತು ಅಥರ್ಸ್ವೀಟ್, ಸ್ಟಾಂಬೋಲಿ ಮತ್ತು ಎಟ್ನಾ, ಮೌನ್ಲೋ ಮತ್ತು ಪಿನಾಡೋದೋ. ಇದಕ್ಕೆ ಸರಿಯಾದ ಉತ್ತರ ಮೆಸೋಮಿಯಸ್ ಮತ್ತು ಕಿಲಿಮಂಜರೋ. ಇನ್ನು ಜ್ವಾಲಾಮುಖಿಯಲ್ಲಿ ವಿಧಗಳನ್ನು ನೋಡ್ತೀವಿ ನಾವು: ಜಾಗೃತ ಜ್ವಾಲಾಮುಖಿ, ಸೂಕ್ತ ಜ್ವಾಲಾಮುಖಿ ಮತ್ತು ಲುಪ್ತ ಜ್ವಾಲಾಮುಖಿ. ಇನ್ನು ಅದೇ ರೀತಿ ವಾಯುಮಂಡಲದ ಅತ್ಯಂತ ಕೆಳಪದರು ಯಾವುದಂತೂ ಇಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಬಾಹ್ಯಮಂಡಲ, ಉಷ್ಣತ ಮಂಡಲ, ಸರ್ವರ್ಣ ಮಂಡಲ, ಪರಿವರ್ತನಾ ಮಂಡಲ. ಇದಕ್ಕೆ ಸರಿಯಾದ ಉತ್ತರ ಪರಿವರ್ತನಾ ಮಂಡಲ. ಯಾಕಂದರೆ ಇದು ವಾಯುಮಂಡಲದ ಅತ್ಯಂತ ಕೆಳಪದರು. ವಾಯುಮಂಡಲವನ್ನು ಅದರ ಹಲವಾರು ಲಕ್ಷಣಗಳನ್ನು ಪದಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ 5 ಇದೆ ಪ್ರಮುಖ ಇಲ್ಲಿ. ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಸರಿಯಾದದ್ದು ಯಾವುದು ಅಂತ: ಕೃಷ್ಣ, ಕಾವೇರಿ, ಶರಾವತಿ. ಕಾವೇರಿ ಪೆನ್ನಾರ, ಪಾಲಾರ. ಶರಾವತಿ ನೇತ್ರಾವತಿ, ವರಾಹಿ. ಕಾಳಿ ಮಲಪ್ರಭಾ ಮತ್ತು ತುಂಗಭದ್ರಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದರೆ ಶರಾವತಿ, ನೇತ್ರಾವತಿ, ವರಾಹಿ. ಕರ್ನಾಟಕದ ಅನೇಕ ನದಿಗಳು ಮಲೆನಾಡಿನಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಉದಾಹರಣೆಗೆ ಶರಾವತಿ, ಕಾಳಿ, ಗಂಗಾವಳಿ, ಬೆಡತಿ, ನೇತ್ರಾವತಿ, ವರಾಹಿ, ಅಘನಾಶಿನಿ. ಗಂಗಾವಳಿಯ ಇನ್ನೊಂದು ಹೆಸರು ಬೆಡತಿ. ಇನ್ನು ಅದೇ ರೀತಿ ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯಾವುದಂತಿದೆ: ದಾಮೋದರ್, ಬಾಂಕ್ರಾನಂಗಲ್, ಹೀರಾಕೂಡ್, ನಾಗಾರ್ಜುನ್. ಇದಕ್ಕೆ ಸರಿಯಾದ ಉತ್ತರ ದಾಮೋದರ್. ದಾಮೋದರ್ ಯೋಜನೆಯು ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆಯ ಯೋಜನೆಯಾಗಿದೆ.
ಇನ್ನು ಬಿಹಾರ ಹಾಗೂ ಪಶ್ಚಿಮ ಬಂಗಾಳ ರಾಜ್ಯಗಳು ಜೊತೆಗೂಡಿ ಕೈಗೊಂಡ ಯೋಜನೆಯಾಗಿದೆ. ಇದನ್ನು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತ ಹೇಳಿ ನಾವು ಕರಿತೀವಿ, ದಾಮೋದರ್ ನದಿಯನ್ನು. ಇನ್ನು ಅದೇ ರೀತಿ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಇದೆ. ಸೊ ಇಲ್ಲಿ ಡಾಕ್ಟರ್ MS ಸ್ವಾಮಿನಾಥನ್, ಅಮೃತ್ ಸೇನ್, ಸರ್ ಎಂ ವಿಶ್ವೇಶ್ವರಯ್ಯ, ಅಭಿಜಿತ್ ಸೇನ್. ಇದನ್ನು ಈ ಭಾರತ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದವರು ಸರ್ ಎಂ ವಿಶ್ವೇಶ್ವರಯ್ಯ. ಭಾರತದ ಮೊಟ್ಟ ಮೊದಲ ಯೋಜನೆಯ ಬಗ್ಗೆ ವಿಶ್ವೇಶ್ವರಯ್ಯರವರು 1934ರಲ್ಲಿ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಪ್ಲಾನೆಟ್ ಎಕನಾಮಿಕ್ ಫಾರ್ ಇಂಡಿಯಾ ಪುಸ್ತಕ ಬರೆದರು.